ಫ್ಲೈಟ್ ಇತ್ತಲ್ವ ಇವತ್ತು? ಅಯ್ಯೋ ಲೇಟ್ ಆಗೋಯ್ತಲ್ಲ. ಬೇಗ ಬೇಗ ಹೊಟ್ಬಿಡ್ಬೇಕು. ಈ ಟ್ರಾಫಿಕಲ್ಲಿ ಒಂದು ಸಿಗಾಕೊಳ್ಳಿಲ್ಲ ಅಂದರೆ ಸಾಕು. ಸದ್ಯ ಈಗ ಬಂದೆ ಏರ್ಪೋರ್ಟ್ಗೆ. ಫ್ಲೈಟ್ ಅಂತೂ ಮಿಸ್ ಮಾಡ್ಕೊಳಂಗಿಲ್ಲ. ಸಾರಿ ಸರ್, ನೀವು ಫ್ಲೈಟ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಏನ ಫ್ಲೈಟ್ ಹೊರಟೋಯ್ತಾ? ಶೆಟ್. ಸರಿ ಸರ್, ಆಯಿತು. ನಾನು ರೀಫಂಡ್ನ ಎಲ್ಲಿ ಕ್ಲೈಮ್ ಮಾಡಬೇಕು ಅಂತ ಹೇಳಿ. ಸಾರಿ ಸರ್, ಟಿಕೆಟ್ ಎಲ್ಲ ರೀಫಂಡ್ ಆಗಲ್ಲ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಕೇಳ್ತಿರೋದು ಟಿಕೆಟ್ ರೀಫಂಡ್ ಬಗ್ಗೆ ಅಲ್ಲ, ಟ್ಯಾಕ್ಸ್ ರೀಫಂಡ್ ಬಗ್ಗೆ. ಸೊ ನೀವೇನಾದರೂ ಫ್ಲೈಟ್ನ ಮಿಸ್ ಮಾಡಿದರೆ ನೋ ಶೋ ಅಂತ ಮಾರ್ಕ್ ಆಗಿರುತ್ತೆ. ಅಂದರೆ ನೀವು ಇದರ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಾ ಅಥವಾ ಫ್ಲೈಟ್ನ ಹತ್ತೇ ಇರಲ್ಲ ಅಂತ ಅರ್ಥ. ಇನ್ ಕೇಸ್ ಏನಾದರೂ ನೋ ಶೋ ಅಂತ ಶೋ ಆಗಿದ್ರೆ ನೀವು ಬುಕ್ಕಿಂಗ್ ಟೈಮ್ನಲ್ಲಿ ಪೇ ಮಾಡಿದಂಥ ಟ್ಯಾಕ್ಸಸ್ ಅಂಡ್ ಫೀಸ್ನ ರೀಫಂಡ್ಗೆ ಎಲಿಜಿಬಲ್ ಇರ್ತೀರಾ. ಅಂದರೆ ಲೈಕ್ ಸ್ಟ್ಯಾಚ್ಯುಟರಿ ಟ್ಯಾಕ್ಸಸ್, ಯೂಸರ್ ಡೆವಲಪ್ಮೆಂಟ್ ಫೀಸ್, ಏರ್ಪೋರ್ಟ್ ಡೆವಲಪ್ಮೆಂಟ್ ಫೀಸ್, ಪ್ಯಾಸೆಂಜರ್ ಸರ್ವಿಸಸ್ ಫೀಸ್ ಎಕ್ಸೆಟ್ರಾ. ಬಟ್ ನೀವು ಇಲ್ಲಿ ನೋಟ್ ಮಾಡ್ಕೋಬೇಕಾಗಿರುವಂಥ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು ಟ್ಯಾಕ್ಸಸ್ ಬಗ್ಗೆ, ಟಿಕೆಟ್ ಫೇರ್ನ ಬಗ್ಗೆ ಅಲ್ಲ. ಅರ್ಥ ಆಯ್ತಾ? ಸೊ ಈಗ ಈ ರೀಫಂಡ್ ಹೇಗೆ ಕ್ಲೈಮ್ ಮಾಡಬೇಕು ಅಂದ್ರೆ ನೀವು ಆ ಏರ್ಲೈನ್ಸ್ ವೆಬ್ಸೈಟ್ನ ವಿಸಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಇಂಡಿಗೋ ಆದ್ರೆ ನೀವು ಎಡಿಟ್ ಬುಕಿಂಗ್ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಇಮೇಲ್ ಮತ್ತೆ ಬುಕಿಂಗ್ ರೆಫರೆನ್ಸ್ ನಂಬರ್ನ ಎಂಟರ್ ಮಾಡಬೇಕು. ಇನ್ನು ಏರ್ ಇಂಡಿಯಾಗೆ ನೀವು ಮ್ಯಾನೇಜ್ ಬುಕಿಂಗ್ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ರಿಕ್ವೈರ್ಡ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅಂಡ್ ಬೇರೆ ಏರ್ಲೈನ್ಸ್ ಅಲ್ಲಿ ಈ ವಿಂಡೋ ಸಿಕ್ಕಿಲ್ಲ ಅಂತಂದ್ರೆ ನೀವು ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿ ಅಥವಾ ಇಮೇಲ್ ಕಳಿಸಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.